ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತ್ ಆಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಕಾವು ಅಂತ ರೇಗ್ಸೋದಾಗಿರ್ಲಿ, ಬೇರೆಯವ್ರ ಕಣ್ಣಿಗೆ ಬೇರೆ ತರ ಕಾಣಿಸ್ತಾ ಇದೆ, ಸೊ ನನ್ಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡ್ತಾನೆ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಕಾವು ಆಟದಲ್ಲಿ ಗಿಲ್ಲಿನೇ ಹಾವಂತೆ ಅಂತ ಅಂದ್ಬಿಟ್ಟು. ಹೌದು, ಭಾನುವಾರ ಬಂದಿದ ತಕ್ಷಣ ಒಂದು ಆಕ್ಟಿವಿಟಿ ಕೊಡ್ತಾರೆ, ಇಲ್ಲೊಂದು ಆಕ್ಟಿವಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ಲ್ಯಾಡರ್ ಯಾರು ಮತ್ತೆ ಇಲ್ಲಿ ಹಾವು ಯಾರು ಅಂತ ಅಂದ್ಬಿಟ್ಟು ಈಗ ಕಿಚ್ಚ ಸುದೀಪ್ ಸರ್ ಹೇಳಿದ ತಕ್ಷಣ ಎಲ್ರ ಮುಖಗಳು ಸ್ವಲ್ಪ ಅರಳಿರುತ್ತೆ, ಮತ್ತೆ ಎಲ್ರ ಮುಖದಲ್ಲೂ ಕೂಡ ಇಲ್ಲಿ ಟೆನ್ಷನ್ಗಳು ಸ್ಟಾರ್ಟ್ ಆಗಿರುತ್ತೆ. ಯಾರಿಗೆ ಕೊಡ್ಲಿ ಯಾರಿಗೆ ಬಿಡ್ಲಿ ಅಂತ ಅಂದ್ಬಿಟ್ಟು. ಆದರೆ ಕೆಲವೊಬ್ಬರು ವ್ಯಕ್ತಿಗಳು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಗಿಲ್ಲಿ ಅವರು ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತು. ಆದರೆ ಈ ಒಂದು ಪ್ರೋಮೋ ನೋಡಿದಾಗ ಏನಿಸ್ತದೆ ಅಂತಂದ್ರೆ, ಫಸ್ಟ್ ಎಪಿಸೋಡ್ ನೋಡಬೇಕು, ಆ ನಂತರನೇ ಇಲ್ಲಿ ಯಾರ್ಯಾರು ಏನೇನು ಇಲ್ಲಿ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ಲ್ಯಾಡರ್ ಯಾರು ಮತ್ತೆ ಹಾವು ಯಾರು. ಲ್ಯಾಡರ್ ಯಾರು ಅಂತ ಅಂದ್ರೆ ಅವ್ರನ್ನ ಲ್ಯಾಡರ್ ಹತ್ರ ನಿಲ್ಲಿಸಬೇಕಾಗುತ್ತೆ, ಮತ್ತೆ ಇಲ್ಲಿ ಹಾವು ಯಾರು ಅಂತ ಅಂದ್ರೆ ಹಾವು ಹತ್ರ ನಿಲ್ಲಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಒಬ್ಬರಿಗೆ ಎರಡು ಚಾಯ್ಸು. ಅಂದ್ರೆ ಅವ್ರ ಆಟಕ್ಕೆ ಯಾರು ಇಲ್ಲಿ ಲ್ಯಾಡರ್ ಆಗಿದೆ ಅಂದ್ರೆ ಏಣಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು, ಮತ್ತೆ ಹಾವಾಗಿ ಯಾರು ಕೂಗ್ತಿದ್ದಾರೆ ಕಚ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೋ ಅವ್ರನ್ನ ಇಲ್ಲಿ ನಿಲ್ಲಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಕೆಲವೊಬ್ಬರಿಗೆ ಈ ಒಂದು ಪ್ರೊಮೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಯಾರ್ಯಾರಿಗೆ ಬೇಜಾರಾಯಿತು ಖಂಡಿತವಾಗ್ಲೂ ತಿಳಿಸಿ, ಮತ್ತೆ ಯಾರ್ಯಾರಿಗೆ ಖುಷಿ ಆಯಿತು ಅದನ್ನು ಕೂಡ ಇಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆಗಿ ಕಳಪೆ ವಿಚಾರ ಬರಲಿ, ಏನೇ ವಿಚಾರ ಬಂದರೂ ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲೂ ಕೂಡ ಕೆಲವೊಬ್ರು ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ರಘು ಅವರೊಂದು ಸಿಕ್ಕಾಪಟ್ಟೆ ಇಲ್ಲಿ ಟಾರ್ಗೆಟ್ ಮಾಡೋದಂಗೆ ಕಾಣಿಸ್ತದೆ. ಇನ್ನು ಪ್ರೋಮೋದಲ್ಲಿ ಇರೋ ಪ್ರಕಾರ ಫಸ್ಟ್ ಇಲ್ಲಿ ಗಿಲ್ಲಿಯವ್ರು ಬಂದಿದ್ದಾರೆ. ಗಿಲ್ಲಿಯವ್ರು ಬಂದ್ಬಿಟ್ಟು ಕಾವ್ಯಗೆ ಲ್ಯಾಡರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅವರೊಂದು ಮನಸ್ಸಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಯಾರೇ ಅವ್ರು ಕೆಟ್ಟದನ್ನ ಬಯಸಿದ್ರು ಕೂಡ ಗಿಲ್ಲಿಯವ್ರ ಮನಸ್ಸಲ್ಲಿ ಒಳ್ಳೇದೇ ಇದೆ. ಅವ್ರು ಒಳ್ಳೇದನ್ನೇ ಬಯಸ್ತಾರೆ ಎಲ್ರ ಬಗ್ಗೆ. ಇಲ್ಲಿ ಗಿಲ್ಲಿಯವರು ಕಾವ್ಯ ಅವ್ರಿಗೆ ಲ್ಯಾಡರ್ ಅಂತ ಹೇಳಿದ್ದಾರೆ, ಅಂದ್ರೆ ಏಣಿ ಅಂತ ಹೇಳಿದ್ದಾರೆ. ಇನ್ನು ಹಾವು ಯಾರು ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ನನ್ನ ಪ್ರಕಾರ ಇಲ್ಲಿ ಧ್ರುವಂತವ್ರಿಗೆ, ಇಲ್ಲ ಅಂತಂದ್ರೆ ಅಶ್ವಿನಿ ಅವ್ರಿಗೆ ಯಾರಿಗಾದ್ರು ಕೊಟ್ಟಿರಬಹುದು. ನೋಡೋಣ, ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತಲ್ವಾ. ನೆಕ್ಸ್ಟ್ ಇಲ್ಲಿ ಬರೋದೇ ಇಲ್ಲಿ ರಘು ಅವರಂತೂ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ. ರಘು ಅವರ ಬಿಹೇವಿಯರ್ ಟೋಟಲ್ ಆಗಿ 2 ವಾರದಿಂದ ಡೆಡ್ ಅಪೋಸಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾವು 2 ವಾರದ ಹಿಂದೆ ಏನ್ ನೋಡಿದ್ವೋ ಆ 2 ವಾರ ಆದ್ಮೇಲೆ ಸಿಕ್ಕಾಪಟ್ಟೆ ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಗಿಲ್ಲಿಯವ್ರ ವಿರುದ್ಧನೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಏಣಿ ಬಂದ್ಬಿಟ್ಟು ಮಾಡುವವರಂತೆ, ಲ್ಯಾಡರ್ ಬಂದ್ಬಿಟ್ಟು ಮಾಡುವವರು ಇಲ್ಲಿ ಆಗಿದಾರಂತೆ ರಘು ಅವ್ರಿಗೆ, ಹಾವು ಬಂದ್ಬಿಟ್ಟು ಗಿಲ್ಲಿಯವರಾಗಿದ್ದಾರಂತೆ. ರಘು ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಅವ್ರದೊಂದು ಪರ್ಸನಾಲಿಟಿ ಏನಿದೆ, ರಘು ಅವ್ರ ಪರ್ಸನಾಲಿಟಿನ ಚೇಂಜ್ ಮಾಡಕ್ಕೆ ಇಲ್ಲಿ ಗಿಲ್ಲಿ ಅವರು ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ, ರೀಸನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೂಡ ಚೇಂಜ್ ಮಾಡ್ತಾನೆ ಇಲ್ಲ. ರಘು ಅವರೇ ಫಸ್ಟ್ ಇಲ್ಲಿ ಗಿಲ್ಲಿಯವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇದ್ರು. ಗಿಲ್ಲಿಯವ್ರು ಏನು ಕೂಡ ರಘು ಅವ್ರ ಪರ್ಸನಾಲಿಟಿನ ಇಲ್ಲಿ ಚೇಂಜ್ ಮಾಡಕ್ಕೆ ಬರ್ತಾ ಇಲ್ಲ. ಆದ್ರೆ ಅವ್ರೊಂದು ವ್ಯಕ್ತಿತ್ವನ, ರಘು ಅವ್ರನ್ನ ಏನ್ ಇಷ್ಟ ದಿವಸ ಇಷ್ಟಪಟ್ಟಿದ್ವೋ ಅವ್ರ ವ್ಯಕ್ತಿತ್ವನ ಅವರೇ ಹಾಳು ಮಾಡ್ಕೊಂತಿದ್ರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅದೇನಪ್ಪ ಲ್ಯಾಡರ್ ಅಂತ ಅಂದ್ಬಿಟ್ಟು ಮಾಡುವವರು ಕೊಟ್ಟರೋ ಗೊತ್ತಿಲ್ಲ, ಆಶ್ಚರ್ಯ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಹಾವಾಗಿ ಕಚ್ತಿದ್ದಾರೆ ಅಂತ ಇಲ್ಲಿ ಹೇಳೋದು ಸಿಕ್ಕಾಪಟ್ಟೆ ದೊಡ್ಡ. ಇಷ್ಟು ದಿವಸ ಒಟ್ಟಿಗೆ ಇದ್ರು, ಒಟ್ಟಿಗೆ ತಿಂದ್ರು, ಎಲ್ಲಾನು ಕೂಡ ಆಯ್ತು. ಬಟ್ ನೋಡಿ, ಆ ಒಂದು ಬಟ್ಟೆ ವಿಚಾರ ಇವ್ರ ಮನಸ್ಸಲ್ಲಿ ಎಷ್ಟು ಒಂದು ವಿಷಯದ ಬೀಜ ಬಿತ್ತಿದೆ ಅಂತಂದ್ರೆ, ಟೋಟಲ್ ಆಗಿ ಇಲ್ಲಿ ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅಂತ ಅಂದ್ಬಿಟ್ಟು ರಘು ಅವ್ರು ಹೇಳ್ತಿದ್ದಾರೆ. ಇನ್ನು ಏನೇನೆಲ್ಲ ಹೇಳಿದ್ದಾರೆ ನೋಡ್ಬೇಕಾಗುತ್ತೆ. ಪ್ರೋಮೋದಲ್ಲಿ ಇಷ್ಟು ಮಾತ್ರ ಇಲ್ಲಿ ಹೇಳಿರೋದು ಗೊತ್ತಾಗಿದೆ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ. ಅವರು ಕೂಡ ಹಾವು ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಕೊಡೋದು ಎಲ್ಲರೂ ಕೂಡ ಅದು ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಅಶ್ವಿನಿ ಅವ್ರಿಗೆ ಸದ್ಯ ಈಗ ಗಿಲ್ಲಿ ಅವ್ರನ್ನ ಈಚ್ ಕಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಮನಸ್ಸಲ್ಲಿ ಇದೆ, ಅದು ಗೊತ್ತು. ಯಾಕಂದ್ರೆ ಅವ್ರು ಗೆಲ್ಬೇಕು ಅಂತಂದ್ರೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಅಂತ ಅಂದ್ಬಿಟ್ಟು ಅವ್ರು ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವರೊಂದು ವ್ಯಕ್ತಿತ್ವ ಏನಿತ್ತು ಅದನ್ನು ಸ್ವಲ್ಪ ಇಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಮನೆಯವರೆಲ್ಲರಿಗೂ ಕೂಡ ಗಿಲ್ಲಿ ಸರಿ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಮನಸ್ಸಲ್ಲೂ ಕೂಡ ಗಿಲ್ಲಿಯವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ರೂ ಕೂಡ ಇವ್ರು ಅದನ್ನ ಚೇಂಜ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಲ್ಯಾಡರ್ನ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ. ಅಶ್ವಿನಿ ಅವರು ಕೊಡೋ ರೀಸನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮನ್ಸುಗಳನ್ನ ನಿರಂತರವಾಗಿ ಒಂದು ಹೊಡೆಯೋ ಕೆಲಸನ ಇಲ್ಲಿ ಗಿಲ್ಲಿ ಅವರು ಮಾಡ್ತಾ ಇದಾರೆ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಅವ್ರು ಏನು ಹೊಡೆಯೋ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಅಂದ್ರೆ ಇವರಿಂದ ಯಾರ ಮನ್ಸು ಇಲ್ಲಿ ಹೊಡೆದಿದೆಯೋ ಸಖತ್ ಬೇಜಾರಾಗುತ್ತೆ. ಕೆಲವೊಂದು ವಿಚಾರಗಳನ್ನ ಇಲ್ಲಿ ನೋಡ್ತಾ ಇದ್ರೆ ಅಶ್ವಿನಿ ಅವರೇ ನಿಜ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಮನ್ಸುಗಳನ್ನ ಇಲ್ಲಿ ಹೊಡಿತಿದ್ದಾರೆ. ಸ್ವಲ್ಪ ಅರ್ಚಾಡೋದು ಕಿರ್ಚಾಡೋದು ಕಡಿಮೆ ಆಗಿರೋದು ಬಿಟ್ರೆ ಎಲ್ಲರೂ ಮನ್ಸಲ್ಲೂ ಕೂಡ ಇವರೇ ಒಂದು ವಿಷಯದ ಬೀಜನ ಇಲ್ಲಿ ಬಿತ್ತುತ್ತಿದ್ದಾರೆ. ಇಲ್ಲಿ ಒಂದು ಯಾವುದೋ ಒಂದು ಟಾಸ್ಕ್ ಅಲ್ಲಿ ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್ ಅಲ್ಲಿ ಏನೋ ಇಲ್ಲಿ ಜಾನ್ವಿ ಅವರೇ ಹೇಳಿದ್ರು, ನಿಮ್ದು ನಾಲ್ಗೆ ಸರಿ ಇಲ್ಲ, ನೀವು ಮಾತಾಡೋ ವೇನೇ ಇಲ್ಲಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲಿ ಗೊತ್ತಾಗ್ತದೆ. ಅವಾಗ ಜಾನ್ವಿ ಅವರು ಹೇಳಿದ್ದು ಇಲ್ಲಿ ಸತ್ಯ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇಲ್ಲಿ ಅಶ್ವಿನಿ ಅವ್ರಿಗೆ ಇಲ್ಲಿ ಗಿಲ್ಲಿಯವರು ಹಾವಾಗಿಲ್ಲ, ಗಿಲ್ಲಿಯವ್ರಿಗೆ ಅಶ್ವಿನಿ ಅವರು ಹಾವಾಗಿ ಕಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ದೇ ಇರೋ ವಿಚಾರಗಳನ್ನ ಹೇಳದಿರುವುದು ಇವರೇ. ಅಶ್ವಿನಿ ಅವರೇ ಬೇರೆಯವ್ರ ಬಗ್ಗೆ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಗಿಲ್ಲಿಯವ್ರ ಮ್ಯಾಟ್ರ್ ಹಿಡ್ಕೊಂಡೇ ಮಾತಾಡ್ತಾ ಇರ್ತಾರೆ. ಗಿಲ್ಲಿ ಸರಿ ಇಲ್ಲ, ಅವ್ನು ಕಾಮಿಡಿ ಮಾಡೋದೇ ಸರಿ ಇಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ, ಆದ್ರೆ ಇಲ್ಲಿ ಬರೀ ಕಾಮಿಡಿ ಮಾಡ್ಕೊಂತಾನೆ. ಈ ಒಂದು ಬಿಗ್ ಬಾಸ್ ಶೋ ಇಲ್ಲಿ ಕಾಮಿಡಿ ಮಾಡ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ನು ಕಾಮಿಡಿ ಮಾಡೋದ್ ಬಿಟ್ಟು ಬೇರೆ ಏನ್ ಮಾಡಿದಾನೆ ಅಂತ ಅಂದ್ಬಿಟ್ಟು. ಅಂದ್ರೆ ನೋಡಿ, ಗಿಲ್ಲಿಯವರು ಎದುರುಗಡೆ ಇಲ್ಲ ಅಂದ್ರೂ ಕೂಡ ಇಲ್ಲಿ ಗಿಲ್ಲಿಯವ್ರ ಬಗ್ಗೆನೇ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಗಿಲ್ಲಿ ನನಗೆ ಹಾವಾಗ್ಬಿಟ್ಟು ಇಲ್ಲಿ ಮಾಡ್ತಾನೆ, ಅಂದ್ರೆ ಹಾವಾಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂತ ಒಳ್ಳೆ ಕಾಂಪಿಟೇಟರ್ ಹೌದು, ಬಟ್ ಅಂತ ಒಂದು ದೊಡ್ಡ ಟಫ್ ಕಾಂಪಿಟೇಟರ್ ಅಂತ ಅಲ್ಲಿ ಅನ್ಸೋದೇ ಇಲ್ಲ.
ಇದಾದ್ಮೇಲೆ ಕೊನೆಯದಾಗಿ ಬರೋದೇ ಕಾವ್ಯ ಅವರು ಪ್ರೋಮೋದಲ್ಲಿ ಇರೋ ಪ್ರಕಾರ ಕಾವ್ಯ ಅವ್ರು ಬಂದ್ಬಿಟ್ಟು ಇಲ್ಲಿ ಹಾವು ಅಂತ ಹೇಳ್ತಾರೆ. ಗಿಲ್ಲಿಯವ್ರು ನೋಡಿ ಲ್ಯಾಡರ್ ಅಂತ ಹೇಳಿದ್ರೆ ಇವ್ರು ಬಂದ್ಬಿಟ್ಟು ಇಲ್ಲಿ ಹಾವು ಅಂತ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಏನನ್ಸುತ್ತೆ ಅಂತಂದ್ರೆ ನೀನೇ ಸಾಕಿದಾಗಿನಿ, ನಿನ್ನ ಮುದ್ದಿದಾಗಿನಿ, ಹದ್ದಾಗಿ ಕುಕ್ಕಿತಲ್ಲೋ ಅಂತ ತೆಗೆದುಬಿಟ್ಟು ಹಾವಾಗಿ ಕಚ್ಚಿತಲ್ಲೋ, ನಿನಗೆ ಹಾವಾಗಿ ವಿಷನ ಕಾರಿತಲ್ಲೋ ಅಂತ ಕೂಡ ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಸ್ವಲ್ಪ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ನೋಡಿದ್ರೆ ಅದೇ ರೀತಿ ಇಲ್ಲಿ ಅನ್ಸುತ್ತೆ. ನೋಡೋಣ ಎಪಿಸೋಡ್ ನೋಡೋಣ ಯಾವ್ಯಾವ ವಿಚಾರನ ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಪ್ರೋಮೋದಲ್ಲಿ ಬಿಟ್ಟಾಗ ಬೇರೆ ರೀತಿನೇ ಇರುತ್ತೆ, ಬಟ್ ಎಪಿಸೋಡ್ ನೋಡಿದಾಗ ಇಲ್ಲಿ ಬೇರೆ ರೀತಿ ಇದ್ದೇ ಇರುತ್ತೆ ಕನ್ಫರ್ಮ್ ಆಗಿ. ಬಟ್ ಈ ಒಂದು ಪ್ರೋಮೋ ತೋರಿಸಿರೋದೇನಪ್ಪ ಅಂತಂದ್ರೆ ಆದರೆ ಹೇಳಿರೋದಂತೂ ನಿಜ ಅಲ್ವಾ, ಇಲ್ಲಿ ಅವರು ಲ್ಯಾಡರ್ ಅಂತೂ ಕೊಟ್ಟಿಲ್ಲ, ಹಾವು ಅಂತಾನೆ ಕೊಟ್ಟಿದ್ದಾರೆ. ನಿನ್ನೆ ಒಂದು ವಿಚಾರ ಇವರಿಬ್ಬರದ್ದು ಬಾಂಡಿಂಗ್ ಏನಿತ್ತು ಸ್ವಲ್ಪ ಚೆನ್ನಾಗಿತ್ತು, ಆ ಒಂದು ಲೆಟರ್ ಬಂತು, ಮತ್ತೆ ಇಲ್ಲಿ ಇಬ್ಬರು ಮಧ್ಯೆ ಸ್ವಲ್ಪ ಇಲ್ಲಿ ಬಿರುಕು ಮೂಡ್ದಂಗಿದೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಆ ರೀತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅನ್ನಿಸ್ತದೆ. ಇಲ್ಲಿ ಕಾವ್ಯ ಅವ್ರು ಕೂಡ ರೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿಯವರು ನನ್ನ ಕಾವು ಅಂತ ಅಂದ್ಬಿಟ್ಟು ರೇಗಿಸ್ತಾರಲ್ಲ, ಅದು ಬೇರೆಯವ್ರ ಕಣ್ಣಿಗೆ ಬೇರೆ ತರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರು ಹೇಳಿದ್ದಾರೆ ಸುಮಾರು ಸತಿ. ಅದನ್ನೇ ಇಲ್ಲೂ ಕೂಡ ಇಲ್ಲಿ ಹೇಳ್ತಿರೋದು, ನನಗೆ ಹರ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಅರ್ಥ ಮಾಡ್ಕೊಂಡು ಅದನ್ನ ಸ್ಟಾಪ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಇಲ್ಲಿ ಹೇಳಿದ್ದಾರೆ. ಅಷ್ಟೇ, ಅಲ್ಲಿಗೆ ಸ್ಟಾಪ್ ಆಗಿದೆ. ಇಲ್ಲಿ ಮೇಯ್ನ್ ಆಗಿ ಈ ಒಂದು ವಿಚಾರಣ ಕಾವ್ಯ ಅವರು ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ. ಯಾವಾಗ ಅಂತಂದ್ರೆ ಇಲ್ಲಿ ರ್ಯಾಂಕಿಂಗ್ ಕೊಡ್ಬೇಕಿತ್ತಲ್ಲ, ಅವಾಗ ಇಲ್ಲಿ ರಜತ್ ಅವ್ರ ಜೊತೆ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಮತ್ತೆ ರಾಶಿಕ್ ಅವ್ರು ಕೂಡ ಅಲ್ಲಿ ಬೈದಿರ್ತಾರೆ, ನನ್ನ ಕಾವು ಅಂತ ರೇಗ್ಸೋದಿರ್ಬೋದು. ಮತ್ತೆ ಇಲ್ಲಿ ಗಿಲ್ಲಿಯಿಂದನೇ ಇಲ್ಲಿ ಕಾವ್ಯ ಕಾಣಿಸ್ತಿರೋದು ಅಂತ ಇಲ್ಲಿ ಹೇಳಿದಾಗ ಈ ಒಂದು ವಿಚಾರ ಏನ್ ನಡೆದಿರುತ್ತೆ ರ್ಯಾಂಕಿಂಗ್ ವಿಚಾರ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಅವಾಗ ಇಲ್ಲಿ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಕಾವ್ಯ ಅವರು ಗಿಲ್ಲಿಯವ್ರ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಸ್ಪಂದನ ಅವರು ಕೂಡ ಇಲ್ಲಿ ಹೇಳಿರ್ತಾರೆ. ಅಂದ್ರೆ ಅವ್ರಿಗೆ ಆ ಒಂದು ಪ್ಲೇಸ್ ಕೊಟ್ಟಾಗ 6ನೇ ಪ್ಲೇಸ್ 7ನೇ ಪ್ಲೇಸ್ ಅನ್ನ ಕೊಟ್ಟಿರ್ತಾರೆ ಧನುಷ್ ಅವರು. ಅವಾಗ ಇಲ್ಲಿ ಹೇಳಿರ್ತಾರೆ ರೇಕ್ಸ್ ಬೇಡ, ರೇಕ್ಸೋದ್ರಿಂದನೇ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಮಾತಾಡ್ತಿರೋದು. ನಾನು ಧನುಷ್ ಹತ್ರ ಕೂಡ ಇಷ್ಟೇ ಕ್ಲೋಸ್ ಆಗಿದ್ದೀನಿ, ಯಾರು ಕೂಡ ಧನುಷ್ ಹೆಸರು ತಗೊಳ್ಳಲ್ಲ, ಬಟ್ ಇನ್ನ ಹೆಸರು ಏನಕ್ಕೆ ತಗೊಂತಾರೆ ಅಂತ ಅಂದ್ರೆ ನೀನು ನನಗೆ ಈ ತರ ರೇಗಿಸ್ತೀಯಲ್ವಾ, ಅದಕ್ಕೋಸ್ಕರ ರೇಗಿಸ್ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಕಾವ್ಯ ಅವರು. ಇಲ್ಲಿ ಈ ಒಂದು ರೀಸನ್ ಕೊಡೋಕ್ಕೂ ಮುಂಚೆನೆ ಹೇಳಿದ್ರು. ಅವಾಗ ಗಿಲ್ಲಿಯವರು ಇಲ್ಲ ಬಿಡು ರೇಗ್ಸಲ್ಲ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಇದನ್ನ ಮತ್ತೆ ಇದೆಲ್ಲ ಆಗಿದ ತಕ್ಷಣ ಸ್ವಲ್ಪ ತಾದ್ಮೇಲೆ ಮತ್ತೆ ಕಾವು ನನ್ನ ಕಾವು ಅಂತ ಇಲ್ಲಿ ರೇಗಿಸಿದ್ರು. ಮತ್ತಿಲ್ಲಿ ಅಶ್ವಿನಿ ಅವರು ಮತ್ತಿಲ್ಲಿ ಇವರು ರಕ್ಷಿತ್ ಅವರೆಲ್ಲ ಕುತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಐ ಲವ್ ಯು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ. 100 ಪ್ರೀತಿ ಮಾತು 100 ಸಾರಿ ಹಾಡಿ ಅಂತ ಅಂದ್ಬಿಟ್ಟು ಈ ರೀತಿಯಾಗೆಲ್ಲ ಇಲ್ಲಿ ಹೇಳಿರ್ತಾರೆ. ರೇಗಿಸ್ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ ಮೇಲೂ ಕೂಡ ಅಂದ್ರೆ ನನ್ನ ಕಾವು ಅಂತ ರೇಗಿಸ್ಬೇಡ ಅಂತ ಹೇಳಿದ ಮೇಲೂ ಕೂಡ ರೇಗ್ಸಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಮತ್ತೆ ಇವಾಗ ಅದೇ ಕೆಲಸ ಮಾಡ್ತಾ ಇದಾರಲ್ಲ, ಅದೇ ಅವ್ರು ಸ್ಟಾಪ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಈ ಸ್ಟಾಪ್ ಮಾಡಿಲ್ವಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಹಾವು ಅಂತ ಕೊಡ್ತಿದ್ದೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಏನಾಗಿದೆ ಅಂತಂದ್ರೆ ಇದ್ರ ಹಿಂದೆನೂ ಕೂಡ ಇಲ್ಲಿ ಕಾವ್ಯ ಅವರು ವಾರ್ನ್ ಮಾಡಿದ್ರು, ನೀನ್ ನನ್ನ ಜೊತೆ ಮಾತಾಡು, ಆದ್ರೆ ಇಷ್ಟೊಂದು ರೇಗಿಸ್ಬೇಡ, ಅವಾಗ ಯಾರಿಗೂ ಕೂಡ ಈ ರೀತಿ ಹೇಳೋ ಒಂದು ಚಾನ್ಸ್ ಸಿಗಲ್ಲ, ಈ ರೀತಿಯಾಗಿ ಬೇಕು ಅಂತ ನನ್ನ ಮೇಲೆ ಬ್ಲೇಮ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಇಲ್ಲಿ ಈ ಒಂದು ಪಾಯಿಂಟ್ ನ ಕೊಟ್ಬಿಟ್ಟು ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ಕೆಲವೊಬ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ನೋಡು ಗಿಲ್ಲಿ ನೀನೇ ಸಾಕಿದಾಗಿನಿ, ನಿನ್ನ ಮುದ್ದಿದಾಗಿನಿ, ಇವಾಗ ನಿನಗೆ ವಿಷಯ ಕಾರ್ತಲ್ಲ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ನೋಡೋಣ ಎಪಿಸೋಡ್ ಮೇಲೆ ಪೂರ್ತಿಯಾಗಿ ಇಲ್ಲಿ ಡಿಸೈಡ್ ಮಾಡೋಣ. ಒಂದೇ ಸತಿ ಇಲ್ಲಿ ಕಾವ್ಯ ಅವ್ರದೇ ತಪ್ಪು ಜೊತೆಗಿದ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಅವ್ರಿಗೆ ಬೇಜಾರು ಮಾಡ್ಬಿಟ್ರಲ್ಲ ಅಂತ ಇಲ್ಲಿ ಮಾತಾಡೋದು ಬೇಡ. ಎಪಿಸೋಡ್ ನೋಡೋಣ ಯಾವ ವಿಚಾರಕ್ಕೆ ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಿನ್ನೆ ನಡೆದಿರೋ ಒಂದು ವಿಚಾರನೂ ಕೂಡ ಇಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಕಾವ್ಯ ಅವ್ರನ್ನೇ ಬ್ಲೇಮ್ ಮಾಡಬೇಕು ಮತ್ತು ಇಲ್ಲಿ ಗಿಲ್ಲಿಯವ್ರಿಗೆ ಇಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಯಾರ್ದು ತಪ್ಪಿರುತ್ತೆ ಖಂಡಿತವಾಗ್ಲೂ ಅವ್ರದ್ದು ತಪ್ಪು ಅಂತ ಇಲ್ಲಿ ಹೇಳೋಣ. ಅಶ್ವಿನಿ ಅವರಂತೂ ನೋಡಿ ಯಾವ ರೀತಿ ಹೇಳಿದ್ರು ಅಂತ ಅಂದ್ಬಿಟ್ಟು ರಘು ಅವರು ಕೂಡ ಇಲ್ಲಿ ಬೆನ್ನು ಚೂರಿ ಹಾಕ್ದಂಗೆ ಆಯ್ತು. ಯಾಕೆಂತಂದ್ರೆ ಒಂದೇ ಒಂದು ತುತ್ತು ಇಲ್ಲಿ ಕೊಡ್ಲಿಲ್ಲ ಚಪಾತಿನ. ಇವಾಗ ನೋಡಿದ್ರೆ ಅವ್ರದ್ದೊಂದು ಪರ್ಸನಾಲಿಟಿ ಏನಿತ್ತು ಅದನ್ನ ಚೇಂಜ್ ಮಾಡೋಕ್ಕೆ ನೋಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ರು, ಅದೇ ಬ್ಲೇಮ್ ಮಾಡಿಬಿಟ್ರು. ಇನ್ನು ಸುಮಾರು ಜನ ಇಲ್ಲಿ ಗಿಲ್ಲಿಯವರಿಗೆ ಹಾವು ಅಂತ ಕೊಟ್ಟಿರ್ತಾರೆ. ಧ್ರುವಂತವರು ಕೂಡ ಇಲ್ಲಿ ನೋಡಿ ಹಾವು ಅಂತ ಅಂದ್ಬಿಟ್ಟು ಸುಮಾರು ಜನ ಗಿಲ್ಲಿಯವರಿಗೆ ಇಲ್ಲಿ ಕೊಟ್ಟಿರ್ತಾರೆ. ಏಣಿ ಅಂತ ಅಂದ್ಬಿಟ್ಟು ಯಾರು ಕೂಡ ಕೊಟ್ಟಿರಲ್ಲ ಅಂತ ಅನ್ಕೊಂತೀನಿ. ಇಲ್ಲಿ ಇವರು ಗಿಲ್ಲಿಯವ್ರು ಮಾತ್ರ ಇಲ್ಲಿ ಕಾವ್ಯವ್ರಿಗೆ ಏಣಿ ಅಂತ ಹೇಳಿದ್ರು. ನೋಡೋಣ ಯಾರ್ಯಾರಿಗೆ ಏನೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಅಟ್ ಪ್ರೆಸೆಂಟ್ ಇಲ್ಲಿ ಪ್ರೋಮೋದಲ್ಲಿ ನೋಡೋ ಪ್ರಕಾರ ಏನನ್ಸುತ್ತೆ ಅಂದ್ರೆ ಇಲ್ಲಿ ಕಾವ್ಯವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಗಿಲ್ಲಿಯವ್ರ ಜೊತೆನೇ ಇಲ್ಲಿ ಇರ್ತಾರೆ, ಕಾಮಿಡಿ ಮಾಡ್ಬೇಕಾದ್ರೆ ಗಿಲ್ಲಿ ಬೇಕು, ಮತ್ತೆ ಇಲ್ಲಿ ಏನಾದ್ರು ವಿಚಾರ ಬಂದಾಗ ಗಿಲ್ಲಿ ಬೇಕು, ಆಟ ಆಡಕ್ ಬೇಕು ಅಂದಾಗ ಗಿಲ್ಲಿ ಬೇಕು. ನೋಡಿದ್ರೆ ಕೊನೆಗೆ ಈ ರೀತಿ ಮಾಡ್ತಾ ಇದಾರಲ್ಲ, ಇದು ಎಷ್ಟು ಸರಿ ಅಂತ ಕೆಲವೊಮ್ಮೆ ಅನ್ಸ್ಬಿಡುತ್ತೆ. ಎಪಿಸೋಡ್ ನೋಡೋಣ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಇಲ್ಲಿ ಮಾತಾಡೋಣ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನಿಸ್ತು, ಇಲ್ಲಿ ಖಂಡಿತವಾಗ್ಲೂ ಯಾರ್ದು ಸರಿ ಯಾರ್ದು ತಪ್ಪು, ಬಿಗ್ ಬಾಸ್ ಮನೆಯಲ್ಲಿ ಯಾರು ಏಣಿ ಆಗಿದ್ದಾರೆ ಮತ್ತೆ ಅಂದ್ರೆ ಯಾರು ಲ್ಯಾಡರ್ ಆಗಿದ್ದಾರೆ ಮತ್ತೆ ಇಲ್ಲಿ ಯಾರು ಹಾವಾಗಿದ್ದಾರೆ ಅಂತ ನಿಮಗನ್ಸುತ್ತೆ. ಗಿಲ್ಲಿ ಅವ್ರಿಗೆ ಮೇನ್ ಆಗಿ ಯಾರಿಲ್ಲಿ ಲ್ಯಾಡರು ಯಾರಿಲ್ಲಿ ಹಾವು, ಮತ್ತೆ ಕಾವ್ಯ ಅವ್ರಿಗೆ ಯಾರಿಲ್ಲಿ ಲ್ಯಾಡರು ಯಾರಿಲ್ಲಿ ಹಾವು ಅನ್ನೋದ್ರ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ವೀಕ್ಷಕರೇ ಖಂಡಿತವಾಗ್ಲೂ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.